ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋದಲ್ಲಿ ಏನು ಕಟ್ಟಿಂಗ್ ತೋರಿಸಿದ್ದೆ ಅದರ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ತೋರಿಸಿ ಫ್ರಂಟ್ ಪಾರ್ಟು ಅಂತ ಕೇಳಿದ್ರೆ ಇಲ್ಲಿ ನಾನು ಏನು 2 ಲೇಯರ್ಸನ್ನು ಕಟ್ ಮಾಡಿಕೊಂಡೆ. ಲೈನಿಂಗ್ 2 ಲೇಯರ್ ಕಟ್ ಮಾಡಿಕೊಂಡೆ. 1 ಲೇಯರನ್ನು ಇಲ್ಲಿ ಕೂಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಲೇಯರನ್ನು ನಾನು ಇಲ್ಲಿ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ. ಸ್ಟಿಚ್ ಮಾಡಿಲ್ಲ, ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಬೆಲ್ಟ್ಪಟ್ಟಿ ನಾವು ಇನ್ವಿಸಿಬಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಪ್ಸ್ ಕೊಡೋದ್ರಿಂದ ಇನ್ವಿಸಿಬಲ್ ಆಗೋಲ್ಲ, ನಾರ್ಮಲ್ಲೇ ಕೊಡಬೇಕು. ಹಂಗಾಗಿ ಬೆಲ್ಟ್ಪಟ್ಟಿನ ನಾನಿಲ್ಲಿ ಹೊಲಿದಿಟ್ಕೊಂಡಿದ್ದೀನಿ. ಮತ್ತು ಬಾರ್ಡರ್ ಅಷ್ಟೇನೆ, ಬಾರ್ಡರ್ ನಾನೇನು ಮಾಡಿಲ್ಲ, 2 ಪೀಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದು ಈಗ ಏನು ಈ ಥರ ಈ ಬ್ಯಾಕ್ ಪಾರ್ಟು ಅಷ್ಟೇ ನಾನೇನು ಮಾಡಿಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ತೋಳು ಬೆಲ್ಟ್ಪಟ್ಟಿ. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಮತ್ತು ಇದಕ್ಕೆ ಥ್ರೆಡ್ ಪೈಪಿಂಗ್ ಸಹ ಕೊಡೋಣ, ಇಲ್ಲಾಂದರೆ ಅಷ್ಟು ಚೆಂದ ಕಾಣಿಸಲ್ಲ. ಬ್ಯಾಕಿಗೆ ನೋಡಬೇಕು, ಕೊಡ್ಬೋದಾ ಇಲ್ವಾ ನೋಡೋಣ ಒಂದ್ಸಲ ಫಸ್ಟು. ಇಲ್ಲಿ ಏನಿದೆ, ಇದು ನಾನೇನು ಸೆಂಟ್ರಲ್ ಕಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಮಾರ್ಕಿಂಗ್ ಹಾಕಿದ್ದೀನಿ ಎಷ್ಟು ಬರ್ಬೋದು ಅಂತ ಅಷ್ಟೇ. ಇದು ಪ್ರೆಸ್ಸಿಂಗ್ ಮಾಡಿದ್ರೆ ಹೋಗುತ್ತೆ. ಇಲ್ಲಿ ಈ ರೀತಿ ನೀವೇನು ಹೊಲ್ಕೊಂಡಿದ್ದೀರಾ. ಮತ್ತು ಇನ್ನೊಂದು, ಇದು ತುಂಬ ಸ್ಮೂತ್ ಇತ್ತು ಫ್ರೆಂಡ್ಸ್, ಅದಕ್ಕೆ ನಾನು ಪೇಪರ್ ಹಾಕ್ಕೊಂಡು, ನೋಡಿ ಪೇಪರ್ ಚೂರು ಹಂಗೆ ಇದೆ, ಪೇಪರ್ ಹಾಕೊಂಡು ಸ್ಟಿಚ್ ಮಾಡಿದೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅಂದರೆ ಯಾವುದೇ ಸುಕ್ಕಿಲ್ದಂಗೆ ಮಾಡ್ಬೋದು, ಮತ್ತು ಫಾಸ್ಟಾಗಿ ಮೂವ್ ಆಗುತ್ತೆ ಬಟ್ಟೆ. ನೋಡಿ ಈಗ ಇದನ್ನು ಬ್ಯಾಕಿಂದು ಹೊಲ್ಕೊಂಡಿದ್ದೀನಿ, ಲೈನಿಂಗ್ ಹೊಲ್ಕೊಂಡಿದ್ದೀನಿ. ಇದನ್ನು ಇಟ್ಕೊಳ್ಳಿ, ಇದು ಉಲ್ಟಾ ಸೈಡ್ ಇಟ್ಕೊಂಡಿದ್ದೀನಿ. ಇದೇನು ಮೇಲ್ಗಡೆ ಇದೆ, ಇದು ಇಲ್ಲಿ ಸೈಡಲ್ಲಿ ನಾನು ಅಟ್ಯಾಚ್ ಏನು ಮಾಡಿಲ್ಲ. ಇದನ್ನು ನಾವೇನು ಮಾಡಬೇಕು, ಹಿಂಗೆ ಹೊಲ್ಕೊಳ್ಳಿ, ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಹೊಲ್ಕೊಂಬಿಡಿ. ಫಸ್ಟು ಹೊಲ್ಕೊತಾ ಇದ್ದೀನಿ ನಾನೀಗ, ಯಾಕಂದರೆ ಕ್ಯಾನ್ವಾಸ್ ಕೊಡಬೇಕು ಮತ್ತು ಬಾರ್ಡರ್ ಕೊಡಬೇಕಲ್ಲ, ಅದಕ್ಕೆ ಕ್ಯಾನ್ವಾಸ್ ಆದಮೇಲೆ ನಾನು ಬಾರ್ಡರನ್ನು ಕೊಡ್ತೀನಿ. ಈಗ ಇದಕ್ಕೆ ಕ್ಯಾನ್ವಾಸನ್ನು ನಾನು ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕೊತೀನಿ, ಲೂಸ್ ಸ್ಟಿಚ್ ಹಾಕೊತೀನಿ. ಈಗ ಇದಕ್ಕೆ ನೆಕ್ಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನೆಕ್ ಡೀಪು ನಾನು 7 ಇಂಚಸ್ ಇಟ್ಟಿದ್ದೀನಿ. ಇಲ್ಲಿಂದ ನಾನು 3.5 ಇಂಚಸ್ ಇಟ್ಕೊಂಡಿದ್ದೀನಿ. ಅಗಲ ಬಂದು 3.5 ಇಂಚಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು 5 ಇಂಚಸ್ವರೆಗೂ ನಾನಿಲ್ಲಿ ಒಂದು ಮಾರ್ಕ್ ಹಾಕ್ಬಿಟ್ಟು ಇದೊಂದು ಶೇಪ್ ಕೊಡೋಣ. ಈ ಥರ ಶೇಪ್ ಕೊಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕಡಿಮೆ ಆಯಿತು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಕೊಡ್ಬೋದು ನೀವು. ನೋಡಿ ಈ ರೀತಿ ಇಲ್ಲೂ ಕೂಡ ಒಂದು ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊತೀನಿ. ಒಂದು 1/2 ಇಂಚ್ಗೆ ಅಷ್ಟೇ ಕಟ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಎಲ್ಲ ಬೇಡ. ಈಗ ಇದನ್ನು ಪೇಸ್ಟಿಂಗ್ ಮಾಡ್ಕೊತೀನಿ, ಒಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಂಬರ್ತೀನಿ. ನೋಡಿ ಇಲ್ಲಿ ಈಗ ಇದನ್ನು ಇಟ್ಕೊತಾ ಇದ್ದೀನಿ. ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಳ್ಳಿ. ಫಸ್ಟು ನಾನು ಇಲ್ಲಿ ಇಲ್ಲೇನು ಹೊಲ್ಕೊಂಡಿಲ್ಲ. ಆಮೇಲೆ ಬಾರ್ಡರ್ ಅಟ್ಯಾಚ್ ಮಾಡಿಬಿಟ್ಟು ಮಾಡ್ಕೊಳ್ಳೋಣ. ಈಗ ಇದನ್ನು ಇಟ್ಕೊಂಡು ನೀಟಾಗಿ ಮಧ್ಯಕ್ಕೆ ಹೊಲ್ಕೊಂಡಿದ್ದೀನಿ. ಈಗ ಇದನ್ನ ಇಟ್ಬಿಟ್ಟು ನಾವೇನು ಮಾಡೋಣ, ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ನಾನೀಗ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಏನು ಇಲ್ಲಿಗೆ ಬರುತ್ತೋ ಇಲ್ಲಿಗೆ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಈಗ ಏನು ಹಾಕ್ಕೊಂಡಿದ್ದೀನಿ ಮಾರ್ಕಿಂಗ್ ಅಲ್ಲಿಗೆ ಸಿಗ್ತಾ ಇದೆ. ಈಗ ಇಷ್ಟಕ್ಕೆ ನಾನು ಇಷ್ಟಕ್ಕೆ ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ. ಫಸ್ಟ್ ಅಟ್ಯಾಚ್ ಮಾಡ್ಕೊಬಿಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು ಬಾರ್ಡರನ್ನು ನೀಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಸ್ಟಿಚ್ ಮಾಡಿಲ್ಲ.
ಇಲ್ಲಿ ಎಡ್ಜಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಫಿನಿಶಿಂಗ್ ಬರಬೇಕು ಅಂದ್ಬಿಟ್ಟು. ಈ ಸೈಡಲ್ಲಿ ಯಾವುದೇ ಸ್ಟಿಚ್ ಮಾಡಿಲ್ಲ, ಈ ಕಡೆ ಮಾತ್ರ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಹಿಂಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಇದನ್ನು ಕೊಟ್ಟಾಗ ಉಲ್ಟಾ ತಿರುಗಿಸಿದಾಗ ಕರೆಕ್ಟಾಗಿ ಬರಲಿ. ಆಮೇಲೂ ಕೂಡ ಕೊಡ್ಬೋದು, ತೊಂದರೆ ಇಲ್ಲ, ಆದರೆ ನಾನು ಈಗಲೇ ಕೊಟ್ಬಿಡ್ತೀನಿ. ಈಗ ಇದ್ರ ಮೇಲೆ ನಾವೇನು ಮಾಡೋಣ, ಕ್ಯಾನ್ವಾಸನ್ನು ಇಟ್ಟು ಸ್ಟಿಚ್ ಮಾಡ್ಕೊತೀನಿ. ಯಾಕಂದರೆ ಎಡ್ಜೆಲ್ಲ ಈ ಥರ ಶೇಪ್ ಬರೋದ್ರಿಂದ ಸ್ಕ್ವೇರ್ ಶೇಪ್ ಬಂದಾಗ ಓಕೆ ಮಾಡಿಬಿಡ್ಬೋದಿತ್ತು, ಆದರೆ ಈ ಥರ ಶೇಪ್ ಬಂದಾಗ ಈ ಥರ ಬೇಕಾದರೂ ಮಾಡ್ಕೊಬೋದು ನಾವು. ಆದರೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನೇ ಕ್ಯಾನ್ವಾಸನ್ನೇ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಹಿಂಗೆ ಇಟ್ಕೊಳ್ಳೋಣ. ಕ್ಯಾನ್ವಾಸನ್ನು ಏನು ಇದೆಯೋ ಅದಕ್ಕೆ ನೀಟಾಗಿ ಸೆಂಟ್ರಿಗೆ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಆಮೇಲೂ ಮಾಡ್ಬೋದು, ಈಗಲೂ ಕೂಡ ಮಾಡ್ಬೋದು. ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಳ್ಳಿ. ಇಟ್ಕೊಂಡು ನಾನು ಇದನ್ನು ಮತ್ತೆ ಇನ್ನೊಂದು ಗುಂಪಿನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಎಲ್ಲ ಸೈಡಲ್ಲೂ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಬಾರ್ಡರ್ ಸಿಗೋ ಥರ ನೋಡ್ಕೊಳ್ಳಿ. ಹೊಲ್ಕೊಳ್ಳಿ. ಈಗ ಕಟ್ ಮಾಡಬೇಕಾಗತ್ತೆ ನಾವು. ಈಗ ಹಾಕಿರೋಂತಹ ಗುಂಪಿನೆಲ್ಲ ನೀಟಾಗಿ ತೆಗೀರಿ. ಈಗ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಮೂಲೆ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸೇಮ್. ಇದನ್ನು ಒಳಗಡೆ ನೀಟಾಗಿ ಹೋಗೋ ಥರ ನೋಡ್ಕೊಳ್ಳಿ. ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ. ನೋಡಿ ಬಾರ್ಡರ್ ನೋಡ್ಕೊಂಡ್ಮೇಲೆ ನಾನಿಲ್ಲಿ ಏನು ಫ್ರಂಟ್ ಪಾರ್ಟ್ ಇದೆ, ಫ್ರಂಟ್ ಪಾರ್ಟಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಹಿಂಗೆ ಗುಂಡ್ಪಿನ್ ಹಾಕಿದ್ದೀನಿ. ಇಲ್ಲಿ ನೋಡಿ ಕ್ರಾಸಾಗಿ ಗುಂಡ್ಪಿನ್ ಹಾಕಿದ್ದೀನಿ. ಇಷ್ಟಕ್ಕೆ ಹಿಂಗೆ ಇಟ್ಕೊಳ್ಳಿ, ಕ್ರಾಸಾಗಿ ಗುಂಡ್ಪಿನ್ ಹಾಕ್ಬಿಟ್ಟು ಅಲ್ಲಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ನಾವು ಫ್ರಂಟ್ ಪಾರ್ಟಿಂದು ಇದನ್ನು ಕೂರಿಸ್ಬೇಕಾಗತ್ತೆ. ಇಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು. ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಇದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಎಷ್ಟಿರುತ್ತೋ ಅಷ್ಟಕ್ಕೆ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಹಂಗೆ ಇಲ್ಲಿ ಈ ಥರ ಮಾಡ್ಕೊಂಡಿರಲಿಲ್ಲ, ನೇರಕ್ಕಿತ್ತು ಅಂದಿದ್ರೆ ಆರಾಮಾಗಿ ಆಮೇಲೆ ನಾವು ಕೂರಿಸ್ಬೋದಾಗಿತ್ತು. ಈಗ ಏನಂದರೆ ಒಂದು ಸ್ವಲ್ಪ ಕ್ರಾಸ್ ತಗೊಂಡಿರೋದ್ರಿಂದ ನಾವು ಈಗ ಕೂರಿಸಿದ್ರೆ ಬೆಸ್ಟು. ನಿಮಗೆ ಅನಿಸ್ಬೋದು ಇಷ್ಟೊಂದು ಕಷ್ಟಪಡಬೇಕಂತ. ಖಂಡಿತ ಕಷ್ಟ ಏನಿಲ್ಲ. ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ, ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಇಷ್ಟೇನೇ. ಈಗ ಏನಿದೆಯೋ ಅದರ ಅಳತೆಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ನಮಗೇನು ಬೇಕಾಗಿತ್ತು ನೆಕ್ಕಿಗೆ ಅದು ಸಿಕ್ತು. ಇಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಇನ್ನೊಂದು ಸೈಡ್ದು ಸೇಮ್ ಸ್ಟಿಚ್ ಹಾಕ್ಕೊತೀನಿ. ಇದೇ ಥರ ಸೇಮ್ ಸ್ಟಿಚ್ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿ ಬರುತ್ತೆ. ಇದಕ್ಕೆ ಈ ಸೈಡ್ ಪೀಸ್ ಏನಿದೆ ಇದನ್ನು ಕೂಡಿಸ್ಕೊಂಡ್ರೆ ಆಯಿತು. ಈಗ ಈ ಕಡೆದು ಸಹ ಕೂಡಿಸ್ಕೊತೀನಿ. ನೋಡಿ ನಾನು ಎರಡೂ ಸೈಡು ಹೊಲ್ಕೊಂಡೆ. ಈಗ ನಾವೇನು ಈ ಪಾರ್ಟ್ ಇರುತ್ತೆ
ಈ ಪಾರ್ಟನ್ನು ಹೊಲ್ಕೊಂಡ್ರೆ ಆಯಿತು. ನೋಡಿ ಹಿಂಗೆ ಕೂರಿಸ್ಕೊಂಡ್ರೆ ನಮಗೇನು ಫ್ರಂಟಿಗೆ ಬೇಕಾಗಿರುತ್ತೋ ಅದು ಸಿಗುತ್ತೆ. ಇದಕ್ಕೆ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ನಮಗೇನು ಫ್ರಂಟಲ್ಲಿ ಬೇಕಾಗಿತ್ತು ಅದು ಸಿಕ್ತು. ನಾನು ಏನು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಸೇಮ್ ಮೆಥಡಲ್ಲೇ ಸ್ಟಿಚ್ ಅಂದರೆ ಅದನ್ನು ನೆಕ್ಕೆಲ್ಲ ರೆಡಿ ಆದಮೇಲೆ ಕೊಟ್ಟಿದ್ದೆ, ಯಾಕಂದರೆ ಸ್ಕ್ವಯರ್ ಇತ್ತದು. ಇದು ಬಂದು ನಾನು ಸ್ವೀಟ್ ಆರ್ಟ್ ನೆಕ್ ಒಂದು ಸ್ವಲ್ಪ ಚೇಂಜ್ ಮಾಡಿರೋದ್ರಿಂದ ನಾನು ಈ ರೀತಿ ಮಾಡಿಕೊಂಡೆ. ಇಲ್ಲ ಅಂದಿದ್ರೆ ಹಂಗೆ ಏನಾದರೂ ನಾರ್ಮಲ್ಲಾಗಿ ಕೊಟ್ಟೆ ಸ್ಕ್ವಯರು ಅಥವಾ ಬೇರೆ ಏನಾದರೂ ಡಿಸೈನ್ ಮಾಡಿದರೆ ಡೈರೆಕ್ಟಾಗಿ ನಾವು ಎಲ್ಲ ಆದಮೇಲೆ ಫಿನಿಶಿಂಗ್ ನೆಕ್ಕೆಲ್ಲ ಆದಮೇಲೆ ಕೊಡ್ಬೋದಿತ್ತು. ನಮ್ಮ ಏನು ಇತ್ತು ಅದು ಇದು ಆಲ್ರೆಡಿ ಮಾಡ್ಕೊಂಬಿಟ್ಟೆ. ಈಗ ಇದಕ್ಕೆ ನಾವು ಕಪ್ಸ್ ಹಾಕಿ ಮತ್ತು ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸಹ ನಾವು ಕೊಡಬೇಕಾಗತ್ತೆ. ನೋಡಿ ಇಲ್ಲ ಆಯಿತು. ಈಗ ಇದಕ್ಕೆ ನಾನು ಸಿಂಗಲ್ ಪಟ್ಟಿ ಇದನ್ನು ಕಪ್ಸ್ ಹಾಕಬೇಕು ಅಂದರೆ ಕಪ್ಸ್ 36 ಸೈಜ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿದ್ದೆ 36 ಹಾಕ್ತೀನಿ ಅಂತ. ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡಿಬಿಟ್ಟು ಇಲ್ಲಿ ಏನಿದೆ ಇದು ಇಲ್ಲಿ ನಾವು 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿ ಗುಂಡ್ಪಿನನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಕರೆಕ್ಟಾಗಿ. ನಾವಿನ್ನೂ ಕಪ್ಸೆಲ್ಲ ಕೂರಿಸಿಲ್ಲ, ಕಪ್ಸನ್ನು ಕೂರಿಸ್ಬೇಕು ನಾನು ಬ್ಯಾಕ್ ಪಾರ್ಟಲ್ಲಿ. ಇಲ್ಲಿ ನೋಡಿಕೊಂಡು ಇದು ಕರೆಕ್ಟಾಗಿ ಫ್ರಂಟಿಂದ ನೋಡ್ಕೊಬೇಕಾಗತ್ತೆ ನಾವು ಕರೆಕ್ಟಾಗಿ ಕೂರ್ತಾಯ್ತಾ ಅಂತ ಅಂದ್ಬಿಟ್ಟು. ಈಗ ನಾವೇನು ಮಾಡೋಣ, ಇದನ್ನ ಇಟ್ಕೊಂಡು ಗುಂಡ್ಪಿನನ್ನು ಹಾಕ್ಕೊತೀನಿ. ನಾನಿಲ್ಲಿ 1/2 ಇಂಚ್ ಬಿಟ್ಬಿಟ್ಟು ಹಾಕ್ಕೊತೀನಿ. ನೋಡಿ ಗುಂಡ್ಪಿನ್ ಹಾಕ್ಕೊಂಡೆ. ಈಗ ಕರೆಕ್ಟಾಗಿ ನಮಗೆ ಏನು ಬೇಕಾಗಿತ್ತು ಇದಕ್ಕೆ ಸಿಕ್ತು. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಕೂರುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಕಪ್ಸ್ ಕರೆಕ್ಟಾಗಿದೆ. ಈ ಕಡೆನೂ ಅಷ್ಟೇ ಸೇಮ್. ಫ್ರಂಟಲ್ಲಿ ನಮಗೆ ಕರೆಕ್ಟಾಗಿ ಇರಬೇಕು, ಆ ಥರ ನೋಡ್ಕೊಳ್ಳಿ. ಈ ಥರ ಇಲ್ಲಿಟ್ಕೊಂಡು ನಮ್ಮದೇನು ಇದಿರುತ್ತೆ ಈ ಥರ ಓಪನ್ ಮಾಡಿಕೊಂಡು ಗುಂಡ್ಪಿನನ್ನು ಹಾಕ್ಕೊಂಡು ಈಗ ನಾನು ಅವರು ಇಲ್ಲಿಂದನೂ ಸ್ಟಿಚ್ ಹಾಕ್ತೀನಿ ಫ್ರೆಂಡ್ಸ್. ಫುಲ್ಲು ಇಲ್ಲಿಂದನೂ ಸ್ಟಿಚ್ ಹಾಕ್ತೀನಿ. ಈಗ ನೋಡಿ ನಾನು ಇಲ್ಲಿ ಒಂದು ಸ್ಟಿಚ್ ಹಾಕ್ತೆ. ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಮ್ಮದು ಏನು ಚೆಸ್ಟ್ ಇರುತ್ತೆ ಅದು ಕರೆಕ್ಟಾಗಿ ಸೆಂಟ್ರಿಗೆ ನೋಡಿ ಕರೆಕ್ಟಾಗಿ ಹಿಂಗೆ ಕೂರಬೇಕು. ಈ ಕಡೆನೂ ಅಷ್ಟೇ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಈ ಕಡೆ ಯಾವ ರೀತಿ ಸ್ಟಿಚ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಗುಂಡ್ಪಿನ್ ಏನು ಹಾಕ್ಕೊಂಡಿರ್ತೀವಿ ಅದು ಹಂಗೆ ಇರಲಿ. ಮತ್ತು ಇಲ್ಲಿಂದ ಸ್ಟಿಚ್ ಹಾಕ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿಂದನೂ ಸ್ಟಿಚ್ ಹಾಕ್ತೀನಿ. ಫಸ್ಟ್ ಸೆಟ್ ಮಾಡ್ಕೊಳ್ಳಿ ನೀವು ಕಪ್ಸನ್ನು ಯಾವ ಪ್ಲೇಸಲ್ಲಿ ಹಾಕಬೇಕು ಅಂತ. ನೋಡಿ ಕಪ್ಸ್ ಹಾಕಿ ರೆಡಿ ಆಯಿತು. ಈಗ ನಾವು ಇದನ್ನು ಫುಲ್ಲು ಎಲ್ಲ ಸ್ಟಿಚ್ ಹಾಕ್ಕೊಂಬಿಡೋಣ.
ನೋಡಿ ಫ್ರಂಟ್ ಪಾರ್ಟ್ ಫುಲ್ಲು ರೆಡಿ ಆಯಿತು. ಇದಕ್ಕೆ ನಾವೀಗ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಮತ್ತು ಇದನ್ನು ಹಚ್ಚೋಣ. ಬೇಕು ಅಂದರೆ ನೀವು ಬೇಕು ಅಂದರೆ ಇಲ್ಲೂ ಡಾಟ್ ಹಿಡಿಬೋದು, ಆದರೆ ನಾನು ಇಲ್ಲಿ ಯಾವುದೇ ಡಾಟ್ ಹಿಡಿತಾ ಇಲ್ಲ, ಯಾಕಂದರೆ ಪರ್ಫೆಕ್ಟಾಗಿ ಕುಕ್ಕು ಇದೆ. ಹಂಗಾಗಿ ನೀವೇನು ಮಾಡಿ, ಇಲ್ಲಿ ನಾನು ಒಂದು ಗುಂಪಿನನ್ನು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಇದು ರೆಡಿ ಟು ಸ್ಟಿಚ್. ಇಲ್ಲೂ ಅಷ್ಟೇನೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳೋಣ. ಇಟ್ಕೊಂಡು ಇಲ್ಲಿ ನಿಮ್ಗೆ ಅಕಸ್ಮಾತ್ ಏನಾದರೂ ಈ ಪಾರ್ಟ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರೆ ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕಟ್ ಮಾಡಿಕೊಂಡು ಈಗ ನಾವು ಬೆಡ್ ಪಟ್ಟಿ ಕೊಟ್ಟರೆ ನೀಟಾಗಿ ಕೂರುತ್ತೆ. ಈ ಕಡೆನೂ ಅಷ್ಟೇ ಸೇಮ್. ಈಗ ನಾನು ಇದಕ್ಕೆ ಬೆಡ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀನಿ. ಬೆಡ್ ಪಟ್ಟಿ ಹಚ್ಚೋದ್ರಿಂದ ನೆಕ್ಕೇನಿದೆ ಇದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಈ ಥರ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡೋದು ಅಂತ. ಇದು ನನ್ನ ಮೆಥಡ್ಡು. ನೀವೇನಾದರೂ ಹಿಂಗೆ ಸ್ಟ್ರೈಟ್ ಪೀಸ್ ಹಿಂಗೆ ಕೊಟ್ಟಿದ್ದಿದ್ರೆ, ಈ ಥರ ಕೊಡೋದಲ್ಲೇ ಶೇಪು ಸ್ಟ್ರೈಟ್ ಕೊಟ್ಟಿದ್ದಿದ್ರೆ ಕ್ಯಾನ್ವಾಸ್ ಕೊಟ್ಟಾದ್ಮೇಲೆ ಸ್ಟ್ರೈಟಾಗಿ ಹೊಲ್ಕೊಂಡು ನಾವು ಹಿಂಗೆ ಕೊಡ್ಬೋದಿತ್ತು. ಆದರೆ ಇದನ್ನು ನಾನು ಒಂದು ಸ್ವಲ್ಪ ಹಿಂಗೆ ಕರು ಕೊಟ್ಟಿರೋದ್ರಿಂದ ಆ ಮೆಥಡನ್ನು ಫಾಲೋ ಮಾಡಿದೆ ಅಷ್ಟೇ. ಇಲ್ಲಾಂದರೆ ಸ್ಟ್ರೈಟೇ ಕೊಡ್ಬೋದಿತ್ತು. ಮತ್ತು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ತೊಂದರೆ ಇಲ್ಲ. ಇಲ್ಲಿಗೆ ಬರಬೇಕಾಗಿತ್ತು ಎಡ್ಜಿಗೆ, ಆದರೆ ನಾನು ಇಲ್ಲಿ ಏನು ಹಿಂಗೆ ಮುಂದಕ್ಕೆ ಬಂತು ಅದನ್ನು ನೋಡ್ಕೊಳಕ್ಕೆ ಹೋಗಿದ್ವಿ, ಇಲ್ಲಿಗೆ ಬಂತು, ತೊಂದರೆ ಇಲ್ಲ. ಆದ್ರೂ ನೀಟಾಗಿ ಬಂದೈತೆ ಫ್ರೆಂಡ್ಸ್. ಈ ಎರಡೂ ಶೇಪು ಕೂಡ ಕರೆಕ್ಟಾಗಿ ಏನು ಬಂದಿತ್ತು ಬಾರ್ಡ್ರು ಅದು ಇಲ್ಲಿಗೆ ಬಂದಿದೆ, ಏನೂ ತೊಂದರೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರಂಟ್ ಪಾರ್ಟು ಫುಲ್ ರೆಡಿ ಆಯಿತು. ಅಂದರೆ ಪಟ್ಟಿ, ರಿಂಗ್ ಪಟ್ಟಿ ಎಲ್ಲ ಹಾಕಿದ್ದೀನಿ. ಮತ್ತು ಬೆಡ್ ಪಟ್ಟಿ ಕೂಡ ಈ ಥರನೇ ಹಾಕಬೇಕು. ನಾವು ನಾರ್ಮಲ್ ಇನ್ವಿಸಿಬಲ್ ಥರ ಹಾಕೋಕ್ಕಾಗಲ್ಲ, ಕಪ್ಸ್ ಹಾಕಿರೋದಕ್ಕೆ ಈ ಥರನೇ ಹಾಕ್ತೀನಿ. ಇಲ್ಲಾಂದರೆ ಹಂಗೆ ಅಂದರೆ ಮೇಲ್ ಸ್ಟಿಚ್ ಬರೋ ಥರ ಹಾಕ್ಬೋದು. ನಂಗೆ ಅದು ಇಷ್ಟ ಆಗಲ್ಲ, ಹಂಗಾಗಿ ಹಾಕಿಲ್ಲ. ನೋಡಿ ಏನು ನೆಕ್ಕಿತ್ತು ಇದಿಷ್ಟಾಗಲ ಬರಲೇಬೇಕು. ಈ ಶೇಪ್ ಬೇಕು ಅಂತಂದರೆ ನಾವು ಕರೆಕ್ಟಾಗಿ ಇಲ್ಲಿ ಇಡ್ತಾ ಇದ್ದೀನಿ. ಇಷ್ಟು ಬಂದಿದೆ ಇದು ನೆಕ್ಕು. ಅವ್ರ ಹೆಸ್ರು ಹಾಕಿಲ್ಲ, ಅವ್ರು ಅಂದಿದ್ದಾರೆ ಬ್ಯಾಕಲ್ಲಿ 10:30 ತೊಗೊಂಡಿದ್ದೀರಾ, ಫ್ರಂಟಲ್ಲಿ 11:15 ತೊಗೊಂಡಿದ್ದೀರಾ ಅಂತ ಹೇಳಿದ್ದೀರಾ. ಹೌದು, ಯಾಕಂದರೆ ಇಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಾರ್ಮಲಾಗಿ ಎದೆ ಸುತ್ತಳತೆಗಿಂತ 1/2 ಇಂಚ್ ಎಕ್ಸ್ಟ್ರಾ ತೊಗೊತೀವಿ. ಇದು ಕಟ್ ಮಾಡಿ ಸ್ಟಿಚಿಂಗ್ ಹಾಕ್ಬಿಟ್ರೆ ನಾವು ಕರೆಕ್ಟ್ ಅಳತೆಗೆ ಸ್ಟಿಚ್ ಹಾಕ್ತೀವಿ. ಅದಕ್ಕೆ ಕಟ್ ಮಾಡಿರ್ತೀವಲ್ಲ ಆವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇರೆ ಕಟ್ ಮಾಡಿರ್ತೀವಿ. ಹಂಗಾಗಿ ಇದು ಬಂದು ತೋರಿಸ್ತೀನಿ, ನಾನು ಅಳತೆ ಬ್ಲೌಸನ್ನು ತೋರಿಸ್ತೀನಿ. ನಾನು ಇದಕ್ಕಿಂತ 1/2 ಇಂಚು ಟೈಟ್ ಇಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇದು 1/2 ಇಂಚ್ ಲೂಸ್ ಹೇಳಿದ್ದಾರೆ, ಲೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಈಗ ಇಲ್ಲಿ ಎಷ್ಟಿದೆಯೋ ಇದಕ್ಕೆ 1/2 ಇಂಚು ನಾನು ಕಡಿಮೆ ಮಾಡ್ತೀನಿ. ಏನಿದೆಯೋ ಇದು 10:30 11 ಇಂಚಿದೆ. ಈ ಕಡೆ ಸೈಡೆ 11 ಇಂಚಿದೆ ಫ್ರೆಂಡ್ಸ್, ಅಂದರೆ ಉಕ್ ಸೈಡು 11 ಇಂಚಿದೆ. ಅದಕ್ಕೆ ನಾನು ಇಲ್ಲಿ 10:30 ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಬಂದು ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು ಅಷ್ಟು ತಗೊಂಡ್ರೂ ಕೂಡ ನಾನು ಇಲ್ಲಿ 1 ಇಂಚ್ ಕಡಿಮೆ ಮಾಡ್ತೀನಿ. ಈ ಕಡೆ ಬಂದು ಆ ಕಡೆ 10:30 ಮಾಡ್ತೀನಿ, ಈ ಕಡೆ 9:30 ಮಾಡ್ತೀನಿ. 1 ಇಂಚ್ ವೇರಿಯೇಷನ್ ಮಾಡ್ತೀನಿ. ನೋಡಿ ಇಲ್ಲಿಗೆ ನಾನು ಸ್ಟಿಚ್ಚನ್ನು ಹಾಕ್ತೀನಿ. ಅಷ್ಟು ಬಟ್ಟೆ ತಗೊಂಡ್ರೂ ಕೂಡ ನಾನು ನೋಡ್ತಾ ಇರ್ಬೋದು, ನಾನು ಏನು ಮಾರ್ಕಿಂಗ್ ಹಾಕಿದ್ನೋ ಅಷ್ಟಕ್ಕೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಅಷ್ಟು ಏನಂದರೆ ಅದು ಒಳಗಡೆಗೆ ಹೋಗಿರಬೇಕು, ಇಲ್ಲ ಪ್ರೆಸ್ಸಿಂಗ್ ಮಾಡಿದಾಗ ಹೋಗ್ಬಿಟ್ಟಿದೆ. ನಾನು 11 ಇಂಚು ಪ್ಲಸ್ 2 ಇಂಚಸ್ ತೆಗೆದುಕೊಂಡಿದ್ದೆ. ಇಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಕಡಿಮೆ ಆಗಿಬಿಡುತ್ತೆ, ಹಂಗಾಗಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ. ಈಗ ಇಲ್ಲಿಂದ ಇಲ್ಲಿಗೆ ಸಾಮಾನ್ಯವಾಗಿ 1 ಇಂಚ್ ವೇರಿಯೇಷನ್ ಇರುತ್ತೆ, ಇಲ್ಲ 1/2 ಇಂಚ್ ವೇರಿಯೇಷನ್ ಇರುತ್ತೆ. ಉಕ್ಸ್ ಕಡೆದು ಮತ್ತು ರಿಂಗ್ ಕಡೆದು. ಈ ಕಡೆ ನಾನು 10ಕ್ಕೆ ತೊಗೊತಾ ಇದ್ದೀನಿ, ಈ ಕಡೆದು 9:30 ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡು ಇದು ಮಾಡಬೇಕಾದ್ರೆ ಕರೆಕ್ಟಾಗಿ ಸ್ಟಿಚ್ ಹಾಕ್ತೀನಿ. ನೋಡಿ ಇಲ್ಲಿಗೆ ಹಾಕ್ತೀನಿ, ನಾನು 9:30 ಸ್ಟಿಚ್ಚನ್ನು ಹಾಕ್ತೀನಿ. ತುಂಬ ದೊಡ್ಡದಾಯಿತು, ಲೂಸ್ ಆಗಿತ್ತು. ಆಲ್ಮೋಸ್ಟ್ 1/2 ಇಂಚು 3/4 ಇಂಚ್ ಲೂಸ್ ಮಾಡಿಬಿಟ್ಟಿದ್ದೆ ನಾನು ಆ ಬ್ಲೌಸು. ಇದೆಲ್ಲ ಕಪ್ಸ್ ಎಲ್ಲ ಕೊಟ್ಟಿರೋದ್ರಿಂದ ನಾನು ಇಲ್ಲಿ 9:30 ಕರೆಕ್ಟಾಗಿ ಹಾಕ್ತೀನಿ. ಈ ಕಡೆ ಬಂದು 10 ಇಂಚ್ಗೆ ಹಾಕ್ತೀನಿ, 10 ಇಂಚು ಅಥವಾ 10 ಈ ಕಡೆ. ಯಾಕಂದರೆ ನಾವು ಇದನ್ನು ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಈ ಕಡೆ ಬಂದು ನಾನು ಇಲ್ಲಿಂದ 10 ಇಂಚ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗೆ ಹಾಕ್ತೀನಿ, ಅವಾಗ ನಮ್ಮದು ಕರೆಕ್ಟಾಗಿ ಆಗುತ್ತೆ. ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಬಟ್ಟೆ ಜಾಸ್ತಿ ಆಗಿಲ್ಲ. ಇಲ್ಲ ಅಂದರೆ ತುಂಬ ಟೈಟ್ ಆಗಿಬಿಡುತ್ತೆ. ನಾವೇನಾದರೂ ತುಂಬ ಕಡಿಮೆ ತೆಗೆದುಕೊಂಡ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರಂಟಲ್ಲಿ ಯಾವ ರೀತಿ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಇದೊಂದೇ ಮೆಥಡ್ ಇರುತ್ತೆ, ನಾರ್ಮಲ್ಲಾಗಿ ಹೊಲಿಯೋಕ್ಕೆ ಆಗಲ್ಲ. ಈ ಥರ ಕಟ್ ಮಾಡಿಬಿಟ್ಟೆ ನಾವು ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಅದು ಕೂರಲ್ಲ, ಬಾರ್ಡರ್ ಸರಿಯಾಗಿ ಕೂರಲ್ಲ. ಹಂಗಾಗಿ ಕೇಳಿದ್ದಕ್ಕೆ ನಾನು ತೋರಿಸಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.